ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸವಿದೆಯೇ? ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದೆಯಾ ಎಂದು ಯಾರಾದರೂ ಕೇಳಿದರೆ ಇದೆ ಎಂದು ಬಹಳ ಸುಲಭವಾಗಿ ಹೇಳಿಬಿಡುತ್ತೇವೆ. ಆದರೆ ಯಾವುದಾದರೂ ತೀವ್ರವಾದ ಸಮಸ್ಯೆ ಎದುರಾದಾಗ ಮಾತ್ರ ನಮ್ಮಲ್ಲಿ ನಮಗೆಷ್ಟು ಆತ್ಮವಿಶ್ವಾಸವಿದೆಯೋ ಅದು ತಿಳಿಯುತ್ತದೆ. ಒಂದು ವೇಳೆ ಆ ಸಮಸ್ಯೆಯನ್ನು ಪರಿಹರಿಸಲು ನಾವು ಸೋತು ಬಿಟ್ಟರೆ ಆಗ ನಮ್ಮ ಆತ್ಮವಿಶ್ವಾಸದ ಬಗ್ಗೆ ನಮಗೆ ಅನುಮಾನ ಬರಲು ಪ್ರಾರಂಭವಾಗುತ್ತದೆ. ಆದರೆ ಅಂತಹ ಸಮಯದಲ್ಲಿಯೇ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳುತ್ತಾರೆ ನಿಪುಣರು. ಉದ್ಯೋಗ ನಿರ್ವಹಿಸುವುದರಲ್ಲಿ ಅಥವಾ ಮನೆಯನ್ನು ನೋಡಿಕೊಳ್ಳುವುದರಲ್ಲಿ ನಾವು ಸೋತರೆ ಅದೊಂದು ಸಮಸ್ಯೆಯೇ ಅಲ್ಲ ಎನ್ನುತ್ತಾರೆ ಅವರು. ಜೊತೆಗೆ ಇವು ಸಮಸ್ಯೆಗಳೇ ಅಲ್ಲ, ಅವು ಜೀವನದಲ್ಲಿ ಶಾಶ್ವತವಾದ ಸಮಸ್ಯೆಗಳು ಕೂಡ ಅಲ್ಲವೆನ್ನುತ್ತಾರೆ. ಆ ಮಾತುಗಳನ್ನು ಕೇಳಿದಾಗ ನಮಗೂ ಅದು ನಿಜವಿರಬಹುದೆಂತಲೇ ಅನಿಸುತ್ತದೆ. ಆದ್ದರಿಂದ ಯಾರು ಏನೇ ಹೇಳಿದರೂ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಬಿಡದೇ ಇರುವುದು ಒಳ್ಳೆಯದು. ಕಷ್ಟಗಳು, ಸಮಸ್ಯೆಗಳು ಬಂದಾಗ ಇವು ನಮಗೆ ಏಕೆ ಬರುತ್ತವೆ ಎಂದು ನಿರುತ್ಸಾಹ ಪಡಬಾರದು. ಬದಲಿಗೆ ಇದನ್ನು ಹೇಗೆ ಗೆಲ್ಲಬಹುದು ಎಂದು ಯೋಚಿಸುವುದು ಒಳ್ಳೆಯದು. ಏಕೆಂದರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ಅದನ್ನು ನಾವು ಹುಡುಕಬೇಕಷ್ಟೆ. ಹಾಗೆ ಯೋಚಿಸಿದಾಗ ನಮಗೆ ಹೊಸ ಹೊಸ ಆಲೋಚನೆಗಳು ಹುಟ್ಟುತ್ತದೆ. ನಾವು ಪರಿಹರಿಸಬಲ್ಲೆವೆಂಬ ಧೈರ್ಯವನ್ನು ನಮಗೆ ಕೊಡುತ್ತದೆ. ಯಾವ ಸಮಸ್ಯೆಯೇ ಬಂದರೂ ಅದನ್ನು ಎದುರಿಸುವ ಧೈರ್ಯ ಬರುತ್ತದೆ. ನಿಮಗೆ ಆತ್ಮವಿಶ್ವಾಸ ಕಡಿಮೆಯಾದಾಗ ನಿಮ್ಮ ಬಾಳಿನಲ್ಲಿ ಸಾಧಿಸಿದ ಗೆಲುವುಗಳನ್ನು ಒಂದು ಪಟ್ಟಿ ಮಾಡಿ. ಆ ಪಟ್ಟಿಯನ್ನು ಸದಾ ಓದುತ್ತಿರಿ. ಅದು ನಿಮ್ಮ ಗೆಲುವುಗಳನ್ನು ನೆನಪಿಸಿ ಅದರಿಂದ ನಿಮ್ಮ ಸೋಲುಗಳೆಲ್ಲವೂ ಮರೆಯುತ್ತದೆ. ಇವು ನಿಮಗೆ ಮಾನಸಿಕ ಉತ್ಸಾಹವನ್ನು, ಬಲವನ್ನು ಕೊಡುತ್ತದೆ. ಪರಿಹರಿಸಲು ಅಸಾಧ್ಯವಾದ ಸಮಸ್ಯೆಯಾದಾಗ ನಮ್ಮನ್ನು ಒಂಟಿತನ ಕಾಡುವುದುಂಟು. ಆಗ ನಾವು ಮತ್ತಷ್ಟು ಬಲಹೀನರಾಗುತ್ತೇವೆ. ಅಂತಹ ಸಮಯದಲ್ಲಿ ನಿಮ್ಮ ಶಕ್ತಿಯೆಲ್ಲವನ್ನು ಬೇರೆಯವರನ್ನು ಸಂತೋಷವಾಗಿರಿಸಲು ಉಪಯೋಗಿಸಿ. ಅದರಲ್ಲಿ ಎಷ್ಟೋ ಸಂತೋಷ, ಉತ್ಸಾಹ ನಿಮಗೆ ದೊರೆಯುತ್ತದೆ. ಆ ಸಮಯದಲ್ಲಿ ನಿಮ್ಮ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತದೆ. ಬೇರೆಯವರಿಗಾಗಿ ತಾನು ಸಹಾಯ ಮಾಡುತ್ತಿದ್ದೇನೆ ಎಂಬ ಯೋಚನೆಯೇ ನಿಮಗೆ ತೃಪ್ತಿಯನ್ನು ಕೊಡುತ್ತದೆ. ಹಾಗಾಗಿ ನಿಮ್ಮ ಸಮಸ್ಯೆಗೆ ಕಾರಣವೇನೆಂದು ಗುರುತಿಸಲು ಸಹಾಯವಾಗುತ್ತದೆ. ಅದನ್ನು ಜಯಿಸಿ ನೀವು ಹೊರಗೆ ಬರುತ್ತೀರಿ. ಆ ತೃಪ್ತಿಯೇ ನಿಮ್ಮನ್ನು ನಿಮ್ಮ ಒಂಟಿತನದಿಂದ ದೂರ ಮಾಡುತ್ತದೆ. ನಿಮಗೆ ಆತ್ಮವಿಶ್ವಾಸ ಕಡಿಮೆಯಾದಾಗ ನಿಮ್ಮ ಬಾಳಿನಲ್ಲಿ ಸಾಧಿಸಿದ ಗೆಲುವುಗಳನ್ನು ಒಂದು ಪಟ್ಟಿ ಮಾಡಿ. ಆ ಪಟ್ಟಿ ಮಾಡಿ ಸದಾ ಓದುತ್ತೀರಿ. ಅದು ನಿಮ್ಮ ಗೆಲುವುಗಳನ್ನು ನೆನಪಿಸಿ ಈಗಲೂ ನೀವು ಗೆಲ್ಲಬಲ್ಲಿರಿ ಎಂಬ ಆತ್ಮತೃಪ್ತಿಯನ್ನು ಕೊಡುತ್ತದೆ. ನಿಮ್ಮಲ್ಲಿ ಬರುವ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಿ. ಜೊತೆಗೆ ಹೊಸ ಹೊಸ ನೈಪುಣ್ಯಗಳನ್ನು ಕಲಿಯಿರಿ. ಅದರಿಂದ ನಿಮ್ಮ ಸೋಲುಗಳೆಲ್ಲವೂ ಮರೆಯುತ್ತದೆ. ಇವು ನಿಮಗೆ ಮಾನಸಿಕ ಉತ್ಸಾಹವನ್ನು, ಬಲವನ್ನು ಕೊಡುತ್ತದೆ. ಧನ್ಯವಾದಗಳು.